ವಿ4 ನ್ಯೂಸ್ ಕಾಸರಗೋಡು ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಬಿಜೆಪಿ ಬಹುಮತದಿಂದ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಎಲ್ಲ ಧರ್ಮದ ಮತದಾರರು ಧರ್ಮ ರಾಜಕೀಯ ಬೇಡ ಎನ್ನುವ ಕೂಗು ಎಲ್ಲೆಡೆ ಕೇಳುತ್ತಿದೆ. ಅಭಿವೃದ್ಧಿಗೆ ನಮ್ಮ ಮತ ಎನ್ನುವ ಧ್ವನಿ ಅಲ್ಲಲ್ಲಿ ಹಾರಾಡುತ್ತಿದೆ. ಇದರ ಬೆನ್ನಲ್ಲೇ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಗೆದ್ದ ನಂತರದ 5 ವರ್ಷದ ಅಭಿವೃದ್ಧಿಯ ಪ್ರಣಾಳಿಕೆ ತಯಾರಿಸಿ ತಮ್ಮ ವೈಯಕ್ತಿಕ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ರಂಗೇರಿದ್ದು ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಬಿರುಸುಗೊಳ್ಳುತ್ತಿದೆ. ಇದರ ನಡುವೆಯೇ ಕಾಸರಗೋಡು ವಿಧಾನಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಅಶ್ವಿನಿಯವರು ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಇದರ ನಡುವೆ ವಿಕಸಿತ ಕಾಸರಗೋಡು ವಿಷನ್ 2031ರಲ್ಲಿ ಕಾಸರಗೋಡು ಕೇರಳದ ಹೈಟೆಕ್ ಪ್ರವೇಶ ದ್ವಾರ ಮತ್ತು ಮಾದರಿ ಸ್ಮಾರ್ಟ್ ಜಿಲ್ಲೆ ಮಾಡುವುದಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಾರೆ. ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳಲ್ಲಿ ವೈದ್ಯಕೀಯ ಕಾಲೇಜು, ಆಸ್ಪತ್ರೆಗಳು ಮೇಲ್ದರ್ಜೆಗೆ, ವಿಶೇಷ ಚಿಕಿತ್ಸಾ ಕೇಂದ್ರಗಳು, ಎಂಡೋಸಲ್ಫನ್ ಸಂತ್ರಸ್ತರಿಗೆ ನೆರವು, ಆಯುಷ್ ಮತ್ತು ಸಂಶೋಧನೆ, ಮೂಲಸೌಕರ್ಯ ಮತ್ತು ಸಂಪರ್ಕ ಕ್ರಾಂತಿಯಲ್ಲೇ ರಸ್ತೆ ಅಭಿವೃದ್ಧಿ, ಸೇತುವೆಗಳು, ಸಾರಿಗೆ ಕೇಂದ್ರಗಳು, ರೈಲ್ವೆ ಮತ್ತು ವಿಮಾನಯಾನ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ವಿಕಾಸದಲ್ಲಿ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ಸಾಂಸ್ಕೃತಿಕ ಕೇಂದ್ರ, ದೈವ ನರ್ತಕರು, ಯಕ್ಷ ಕಲಾವಿದರಿಗೆ ಪಿಂಚಣಿ, ಐಟಿ, ಸ್ಮಾರ್ಟ್ ಆ್ಯಪ್ ಮತ್ತು ಉದ್ಯೋಗ, ಟೆಕ್ ಪಾರ್ಕ್, ಕೌಶಲ್ಯ ತರಬೇತಿ, ಉದ್ಯೋಗ ಸೃಷ್ಟಿ, ಕೃಷಿ, ಹೈನುಗಾರಿಕೆ ಮತ್ತು ಜಲ ಸಂರಕ್ಷಣೆಯಲ್ಲಿ ರೈತರಿಗೆ ಸೌಲಭ್ಯ, ನೀರಾವರಿ, ಹೈನುಗಾರಿಕೆಗೆ ಉತ್ತೇಜನ, ಪ್ರವಾಸೋದ್ಯಮ ಮತ್ತು ಕರಾವಳಿ ಅಭಿವೃದ್ಧಿಯಲ್ಲಿ ಜಾಗತಿಕ ಪ್ರವಾಸೋದ್ಯಮ, ಸಮುದ್ರ ಉದ್ಯಮ, ಇಕೋ ಟೂರಿಸಂ, ಆಧ್ಯಾತ್ಮಿಕ ಕೇಂದ್ರ, ಕೃಷಿ, ಹೈನುಗಾರಿಕೆ ಮತ್ತು ಜಲ ಸಂರಕ್ಷಣೆಯಲ್ಲಿ ಕ್ರೀಡೆ, ಮಹಿಳಾ ಸಬಲೀಕರಣ, ಯುದ್ಧ ಸ್ಮಾರಕ, ಸ್ವಚ್ಛತೆ ಮತ್ತು ಅಂದಾಜು ಹೂಡಿಕೆಯ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸುವ ಬಗ್ಗೆ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಾರೆ.